ಕೇಳಿದವ್ರ ನಿನ್ನ ಹಾಡಿ ದಾಸರಕ್ಕಿಂತ ಪಾಸ ಹಾಡಿದವರ ದಾಸರಕ್ಕಿಂತ ಪಾಸ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದು ಬಿಟ್ಟ ಹಮಲೆ ಮಾಡುವುದು ದೇಶ ಹಾಡುದು ಬಿಟ್ಟ ಪೂಜೆ ಮಾಡುವುದು ದೇಶ ಈ ಹಾಸಿಗೆ ಕಾಣಲು ಸಿಕ್ಕಲ್ಲಿ ನಾವು ಎಟ್ಟ ನಡೆಸಿದ ವ್ಯಾಸ ನಾವು ಮುಂದೆ ಎಟ್ಟ ನಡೆಸಿದ ಹೊಲಸ ಈ ಹಾಸಿಗೆ ಕಾಣದ ಅಡಿಯಾಗಲೇ ನಾವು ಎಟ್ಟ ನಡೆಸಿದ ಹೊಲಸ ನಾವು ಮುಂದೆ ಎಟ್ಟ ನಡೆಸಿದ ಹೊಲಸ ಹರಿಯ ನುಡಿಯ ಪ್ರಾಸ ಮಾಡಿ ಬನ್ನಿ ಹರಿಯ ನುಡಿಯ ಪ್ರಾಸ ಬದುಕವನ್ನಿ ಹರಿಯ ನುಡಿಯ ಪ್ರಾಸ ಈಗ ತಂದ್ಬಿಟ್ಟಾರಿಪ್ಪ ಸುದ್ದಿ ಏನ್ ಹೇಳ್ತಾರೆ ಈಗ ಇವ್ರು ನಮ್ಮ ಗಂಡ ಆಲೋಣಿ ಹೆಂಗಾಲೈತೆ ಅದರ ಹೆಂಗ್ ಈಗ ರೂಪಾಯಿ ಕೊಟ್ಟು ಹಾಡಿಕೆ ಹಚ್ಚೋದು ಅಂದ್ರೆ ಏನು ಚಾರನೆ ಕೊಟ್ಟು ಹಚ್ಚೋದು ಬಾರನೆ ಕೊಟ್ಟು ಮಾತಾಡ್ಬೇಡ್ರು ಇಳಿದು ತೆಳಗಂದಂಗ ಆ ವ್ಯಕ್ತಿ ಬಂದಾರ ಈಗ ನಾವು ಏನು ಕೇಳಿವು ಮಾತು ಏನಿಟ್ಟಿವು ಏನಿದ್ದೀರಿ ದೇವರು ಅಂದ್ರೆ 3 ಅಕ್ಷರದ ಅರ್ಥ ಏನಾದ್ರು ಹೇಳಿ ಕೇಳಿದಾಗ ಏನ್ ಹೇಳ್ತಾನ್ರಿ ಅದನ್ನೆಲ್ಲ ದಾಂಡಿಗಿಟ್ಟಾಡಿ ಬೇಕಿರೋದಕ್ಕೆ ಕೆದರಿ ಮಣ್ಣು ಮುಚ್ಚಿ ಮುಚ್ಕೊಂಡು ಅಂತ ಹಂಗೆ ಬರೋದು ತಮ್ಮ ಇಲ್ಲಿ ನೀ ಹೊಸವಾಗಿ ಬಂದಿ ನನಗೆ ಕೇಳಿ ಬಹಳ ಮೇಳಗಳು ಆಯ್ತು ಹೋಗ್ಯಾವ ಹೌದು ಹೌದು ನಮ್ಮ ಹೇಳಿ ಈ ಊರಾಗ ರಗಡಿ ಮೇಳಗಳು ಆಗ್ಯಾವ ಆಗ್ಯಾವ ಆಗ್ಯಾವ್ರಿ ಏನ ಮಾತಾಡ್ಬೇಕಾದ್ರು ಆಧಾರ ಖರ್ಚು ಮಾತಾಡ್ಬೇಕು ಆಧಾರ ಖರ್ಚು ಬರ್ಬೇಕು. ನೀವು ಅಂತರ ಬೆಳೆದಾಗಿದ್ದಲ್ಲ ಹೌದು ಅದಕ್ಕೆ ಹೇಳಿ ನಿನಗೆ ಯಾಕ್ರಿ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದು ಬಿಟ್ಟ ಹಮಾಲಿ ಮಾಡುದು ಕೆಲಸ ಹೌದು ಸುಮ್ಮಂದಿರ ಮಾತ ಏ ಮಾಡಿದ್ರು ಅದಕ್ಕೆ ಈಗ ಹೇಳತ್ತೀನಿ ಯಾಕ್ರಿ ದೇವ್ರು ಹೆಂಗದಾನ ಎಲ್ಲದಾಗಿ ನೀರಾಗ ಹೋದ್ರೆ ಮುಳುಗ್ತಾನೋ ಬೆಂಕಿಯಾಗ ಹೋದ್ರೆ ಸುಡ್ತಾನ ಅಂದಾಗ ನೀರ್ನಾಗ ಹೋದ್ರೆ ಮುಳುಗಂಗಿಲ್ಲ ಬೆಂಕಿಯಾಗ ಸುಡಂಗಿಲ್ಲ ಕೊಡವಲ್ಲ ಮತ್ತ ಗಾಳಿ ಹಾರವಲ್ಲ ಕೊಡವಲ್ಲ ಮತ್ತ ತಮ್ಮ ಇದು ಅಲ್ಲದೆ ಹೌದು ಕೈಯಾಗ ಹಿಡಿದ ಸಿಗವಲ್ಲ ದೇವ್ರು ಸತ್ತಿಲ್ಲ ಸತ್ತಿರ ಬಗ್ಗೆ ಜನನಿಲ್ಲ ಆದ್ರೆ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ಕಷ ಇಲ್ಲ ಉಂಡಿಲ್ಲ ತಿಂದಿಲ್ಲ ತೆಗಿಯೋ ಹೇಳ್ತಾವ ಹೇಳ್ತಾರ್ರಿ ದೇವ್ರು ಸತ್ತತಿ ನಿನಗೆ ಕಂಡಿಲ್ಲ ನೀ ಪುರಾಣ ಓದಿಲ್ಲ ಅವ ಸಕ್ಕರೆ ಹೋಗೇ ಇಲ್ಲ ಮಣ್ಣಿಗೆ ದೇವ್ರ ಸತ್ತದ ಸುದ್ದಿ ಕಡಿಮೆ ಅದನ್ನ ನೋಡಿಲ್ಲ ಹೋಗಿಲ್ಲ ಅದಕ್ಕೆ ನಿಂತ ಬಾಳ ಮಾತಾಡಿ ಮಂದಿ ಬ್ಯಾಸರ ಬಂದಾಡ ಹೆಂಗ ನಿನ್ನ ಮಾತು ಬಂದೈತಿ ಅದ ತರಿ ನನಗೆ ವಾದ ಮಾಡ್ಬೇಕಾಗಿತ್ತು ನಾ ಕೇಳಿದ ದೇವ್ರು ಹೇಳಿ ನಾನು ಮತ್ತ ಮೇಲಾಗಿ ಅವ ಬೆಂಕಿಯಾಗ ಹೋದ್ರೆ ಸುಡ್ತಾನೇನು ಅಂತ ಕೇಳಿ ಅವ ಸುಡಂಗಿಲ್ಲ ಬೆಂಕಿಯಾಗ ಸುಡಾಲ ನೀನ್ಯಾಗ ಹೋದಂಗಿಲ್ಲ ಗಾಳಿ ಹಾರಾಗಿಲ್ಲ ಹಿಂಗ್ಯಾಗ ಗೊತ್ತ ಸುಳ್ಳಾಕ ಮಾತಾಡ್ತಿ ರೊಕ್ಕ ತಗೊಂಡು ಬಂದ ಇದ್ದಕ್ಕಿದ್ದಾಗ ಮಾತಾಡಲ್ಲ ಬೆಂಕಿಯಾಗ ಸುಡ್ತಾನ ನೀರ್ನ್ಯಾಗ ಮುಳುಗ್ತಾನ ಗಾಳ್ಯಾಗ ಹಾರ್ತಾನ ಮತ್ತ ಅವ ಹುಟ್ಟ್ಯಾನ ಅವನು ತಾಯಿ ತಂದೆ ಹತ್ಯಾರ ಜನನ ಆಗೈತಿ ಮಳೆ ಬಂದವನ ಮರಣ ಆಗೈತಿ ಹೇಳ್ತಾನೆ ಕೇಳಿಸ್ ಸುನ್ನಾಳದವರು ಈಗ ಸೌಡೈಲದ ಸಾರಿ ಹೇಳುವೇನೆತ್ತ ದೈವ ಎಲ್ಲ ಹೌದ ಹೌದ ಅನ್ನೋವ ಮತ್ತ ಜನನ ಮರಣ ಇಲ್ಲ ಅಂದಿ ದೇವರಿಗೆ ತಮ್ಮ ಕೇಳೋ ದೇವರಿಗ
ವರ್ಷಕ್ಕೊಮ್ಮೆ ಜಾತ್ರೆ ಬರ್ತತಿ ಕೇಳಿ ಜಗದಾಗ ಗಂಡ ಹಾಡೊಂದೊಂದ ಜಾತ್ರೆ ಐತಿ ಹೋಳಿ ಹುಣ್ಣಿಮ್ಯಾಗ ತಮ್ಮ ಹೋಳಿ ಹುಣ್ಣಿಮ್ಯಾಗ ಅದೇ ಹೋಳಿ ಹುಣ್ಣಿಮೆ ಒಳಗ ಕಾಮದೇವನ ಸುಡತಾರ ಬೆಂಕಿ ಒಳಗ ಸುಟ್ಟನ ಕಾಮದೇವ ತಿಳ್ಪಾರ ನಿನ್ನ ದೇವರ ಸುಟ್ಟೈತಪ್ಪ ಹೋಳಿ ಹುಣ್ಣಿಮೆಯ ಒಳಗ ನೀರಿನಾಗ ಹೋಗದ ದೇವರ ಒಟ್ಟ ಮುಣಗೋದಿಲ್ಲ ನಿನ್ನ ದೇವರ ಹೋದ್ರೆ ಮುಣಿಗೆದಪ್ಪ ನೀರಿನ ವರ್ಷಕ್ಕೊಮ್ಮೆ ಗಣಪತಿನ ತರ್ತೀರಿ ನಿಮ್ಮ ಮನೆಯಾಗ ಇವನ ಹೊತ್ತ ಹೋದ ಒಗಿತೀರಪ್ಪ ನೀರಿನ ಒಳಗ ಕೇಳ ನೀರಿನ ಒಳಗ ನೀರಿನ ಒಳಗ ಒಗದ ಬಳಕ ಗಣಪತಿ ಮುಣಗತಾರ ಅವ ಮುಣಗೋದಿಲ್ಲ ಅಂತೆ ನೀನು ನಿತ್ತ ಮಂದ್ಯಾಗ ನೀರ ಧಾರವಾಡ ಹೋಗಿ ಮುಗದ ಕಾಣುತ್ತಾವ ಗಾಳಿ ಒಳಗ ಹಾರುದಿಲ್ಲ ಅಂತ ತಮ್ಮ ಗಾಳಿ ಒಳಗ ನಿನ್ನ ದೇವರ ಹಾಡ್ಯಾಗ ಈಗ ನಿಮ್ಮ ಹನುಮಂತ ಹೋಗತಾನ ಗಾಳಿಯ ಒಳಗ ಇಂಥ ಗಾಳಿ ಒಳಗ ಹಾರ್ಯ ನಂಬುದ ತಿಳಿಸೇನೆ ನಿನಗ ನಿತ್ತ ತಿಳಿಸೇನೆ ನಿನಗ ಈ ದೇವರ ಒಟ್ಟ ಉಂಡಿಲ್ಲಂತ ಬಂಡ ಮಾಡಿ ಅವ ಉಂಡ ಸಹಿತ ತಗದ ಕೊಡುವೆ ನಿನ್ನ ಕೈಯಾಗ ಸ್ವಲ್ಪ ಲಕ್ಷ ಇಟ್ಟ ಕೇಳು ಈಗ ಹಾಡಿನ ಮ್ಯಾಗ ದೇವರ ಉಂಡ ತಮ್ಮ ಕೇಳು ಬೇಡ ಕಣ್ಣ ಎದ್ದ ಬೇಡ ಕಣ್ಣೈ ಮಲದ ಬ್ಯಾಟಿ ಆಡತ್ತಿದ್ದ ಐಯಾಗ ನಿತ್ಯ ಮಲ ಬಡದ ಎತ್ತದ ಲಿಂಗದ ಎದುರೀಗ ಅವನ ಭಕ್ತಿಗೆ ನೆಚ್ಚಿ ಮರದ ಕಂಡ ತಿಂದ ಅವಾಗ ಅಪ್ಪ ತಿಂದಾನ ಅವಾಗ ಈ ಭಕ್ತರ ಭಕ್ತಿಗೆ ಮೆಚ್ಚಿ ಮಲದ ಮಾಸ ಸಹಿತ ಕಂಡ ತಮ್ಮ ಇದು ಅಳಗದ ಮತ್ತೊಂದು ಮಾತ ಕೇಳಿ ಮತ್ತ ದೇವರ ಸತ್ತಿಲ್ಲ ಅಂತ ಹೇಳಿ ನಿಂದ ಮನೆಗ ಒಂದಾನೊಂದ ಟೈಮದೊಳಗ ಕೃಷ್ಣ ಪರಮಾತ್ಮ ತಮ್ಮ ದ್ವಾಪರಯುಗದ ಅಂತ್ಯಕಾಲ ಬಂದಿತ್ತಾವಾಗ ಉದ್ದ ಕಾಲ ಮಾಡಿ ಮನೆಯದ ಕೇಳದ ಭಾಗ್ಯಾಗ ಮುಂದಿನ ಎತ್ತ ಎಳೆ ಬಿಸಿಲ ಬೇಕತ್ತ ಅಂಗಾಲದಾಗ ಕೇಳ ಅಂಗಾಲದ ಮ್ಯಾಗ ಈ ಕೃಷ್ಣನ ಕಾಲ ಬಂದ ಪದ್ಮ ಮಾತ್ರ ಹೊಳೆಯ ಇದು ಚಿಗುರಿ ಕಿವಿ ಹೊರದಂಗ ಹೊಳೆಯ ಕೆತ್ತ ಹಾಗೆ ಹಾದ ಗೊಬ್ಬ ಬ್ಯಾಟ ಬ್ಯಾಟಿ ಆಡಕ ಬಂದಾಗ ಬ್ಯಾಟಿ ಆಡ್ಬೇಕಂತ ತಿಳ ಬೇಡ ಹಾಡ
ಜೀವರಾಶಿ ಜನ್ಮ ನದ ಕೆಳಗೆ ಹೆಂಗ ಮಾಡ್ಬೇಕು ಬಂದೈತೆ ಹೌದಲ್ಲ ಮರಣನು ಸಂಗಾಟ ಬಂದೈತಿ ಏ ಬಂದೈತ್ರಿ ಬಿಡ್ಲಾಕ ಬಂದಿಲ್ಲಪ್ಪ ಹೌದು ಅದಕ್ಕೆ ಈಗೇನ್ ಹೇಳತ್ತರು ಏನು ಹೇಳ್ತಾರಿ ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮ ಹಿಂದಿಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಬಂದು ಇಲ್ಲಿ ದ್ವಾಪಾರದಾಗ ಕಳ್ಕೊಂಡಾನಿಪ್ಪ ಹೌದು ಹೌದು ಯಾರು ನೋಡ್ರಿ ಮನಿ ಮಗ್ಲನ ಒಬ್ಬ ನಮ್ಮ ಮೇಲೆ ಸೇಡ ಇಟ್ಟ ಅಂದ್ರೆ ಹೌದು ಸುಮ್ಮ ಯಾರ ಮೇಲೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹಂಗ್ರಿ ನಮ್ಮ ಮುತ್ಯಾಗಳಾಗ್ಲಿ ಹಿಂದೆ ಏನ್ರಿ ಕಾರ್ಬಾರ ಮಾಡಿದ್ರೆ ಅವ್ರು ನಮ್ಮ ತಿರುಗಿ ತಿರುಗಾಡ್ಕೊತಿರ್ತಾವ ಹೌದು ಹೌದಲ್ಲ ಒಬ್ಬರ ಮೇಲೆ ಒಬ್ರು ಸಿಟ್ಟು ಇಡ್ಬೇಕಾದ್ರೆ ಹಂಗೆ ಇಡಂಗಿಲ್ಲ ಹಂಗೆ ಅದಕ್ಕೆ ಬರೀ ಒಂದು ಬ್ಯಾಟಿ ಆಡುವಂತ ಬ್ಯಾಳನ ಕೈಯಾಗ ನಮ್ಮ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ಆಗಿದ್ ಕೈ ಐತಿವ ಯಾಕೆ ಮರಣ ಆಯ್ತು ಯಾಕ್ರಿವ ಇವ ತ್ರೇತಾಯುಗದಾಗಿದ್ದಾಗ ರಾಮ ಇದ್ದ ಹೌದಲ್ಲ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ದ ವಾಲಿ ಸುಗ್ರಿ ಇಬ್ರು ಅವಳಿ ಜವಳಿ ಅಣ್ತಾಮ್ರಿತು ಹೌದು ಹೌದ್ರಿ ವಾಲಿ ದೊಡ್ಡವ ಅಣ್ಣ ಸುಗ್ರೀವ ಸಣ್ಣ ತಾಮ ಸಣ್ಣವ ಸುಗ್ರೀವನ ಆಸ್ತಿ ಎಲ್ಲ ಕಸ್ಕೊಂಡ ಸುಗ್ರೀವನ ಹೆಣ್ತಿನ ಕಸ್ಕೊಂಡ ಹೊರಗೆ ಹಾಕಿತ್ತು ವಾಲಿ ಹೌದು ಹೌದು ಅದನ್ನ ಬಂದ ಸುಗ್ರೀವ ತಾವ ರಾಮದೇವ್ ಹೇಳ್ದ ಏನಂತ ಹೇಳ್ತಾನ್ರಿ ನಮ್ಮ ಅಣ್ಣ ಆಸ್ತಿ ಅಟ್ಟ ಕಸ್ಕೊಳ್ಳೋದಲ್ಲ ನಾನು ಹೆಣ್ತಿನ ಬಿ ಕಸ್ಕೊಂಡ ನಾ ಹೆಂಗ ಮಾಡ್ಲಿ ಅಂದಾಗ ಮತ್ತೆ ಹೆಣ್ತಿನ ಕಳ್ಕೊಂಡು ಸುದ್ದಿ ಹೆಣ್ತಿ ಕಳ್ಕೊಂಡು ಹೋಗ್ಬಿಡ್ತಾರ ಹೌದು ಹೌದು ಯಾರು ಹೊಟ್ಟೆ ಕಡಿದಿದ್ದ ಅವಳ ಜೀವನ ತಿನ್ಬೇಕಾಗಿತ್ತು ಮತ್ತೊಬ್ಬರು ತಿನ್ನಕ್ ಬರಂಗಿಲ್ಲ ಹಂಗೆ ಹೊಟ್ಟೆ ಬಿದ್ದಿರ್ತೈತಿ ಅವಾಗಂದ ಏನಂತ ನನ್ನ ಹೆಣ್ತಿನ ನಮ್ಮ ಅಣ್ಣ ಕಸ್ಕೊಂಡು ಹೊರಗೆ ಹಾಕಿ ಹೆಂಗ ಮಾಡ್ಲಿ ಅಂತ ಅಂತ ಹಾಗೇನೈತಿ ಮುಂದೆ ಅವಾಗ ನೀವು ರಾಮದೇವ ಏನಂತ ನಿಮ್ಮ ಅಣ್ಣನ ಯುದ್ಧಕ್ಕೆ ಕರಿ ಬಾಣ ಹೊಡೆದು ಕೊಡ್ತಾನಂದ ಹೌದು ಹೌದು ಅವಾಗ ತಮ್ಮ ಇಬ್ರು ಅವಳಿಜಗಳು ಒಂದ ನಮ್ಮನೆ ಇದ್ದು ಬ್ಯಾರೆ ನಿಂತಿದ್ರು ಹೌದು ಹೌದ್ರಿ ರಾಮದೇವ ದೂರ ನಿಂತು ನೋಡಿದ ನೋಡಿದಾಗ ಇಬ್ರು ಒಂದ ನಮ್ಮನಿದಾರ ನಾಗೆ ಸುಗ್ರೀವನ ಕಾತ್ ಹೇಳ ಕರ್ಣ ಏನಂತ ಹೇಳ್ತಾರಿ ನಿನ್ನ ಕೊಳ್ಳಾಗ ಒಂದು ಮಾಲಿ ಹಪ್ಪ ಹಾಕು ಯಾವನ ಕೊಳ್ಳಾಗ ಮಾಲಿ ಐತಿ ಅವ ಸುಗ್ರೀವ ಯಾವನ ಕೊಳ್ಳಾಗ ಮಾಲಿ ಇಲ್ಲ ಅವ ವಾಲಿ ಬರೋಬ್ರಿ ಬರೋಬ್ರಿ ಗಿಡದ ಮರಿಗಿತ್ತ ಬಾಣ ಹೊಡಿತಾನಂದ ಹೌದಲ್ಲ ಗಿಡದ ಮರಿಗೆ ನಿಂತ ಎದ್ಯಾಗ ಬಾಣ ಬಿಟ್ಟು ತಮ್ಮ ವಾಲಿ ಎದ್ಯಾಗ ಬಾಣ ನಟತು ಹೌದು ಹೌದ್ರಿ ಕೆಳಗ ಬಿದ್ದು ಬಿಕ್ಕಿ ಪ್ರಾಣ ಬಿಡುವಾಗ ವಾಲಿನ ಹೋಗಿ ಕೇಳ್ತಾನ ರಾಮದೇವ ಏನಂತ ಕೇಳ್ತಾರಿ ಸಾಯೋ ಕಾಲಕ್ಕೆ ಏನ್ರಿ ಇಚ್ಛೆ ಐತನ ಹೇಳಂತ ಏನಂದಾಗ ಅವಾಗಂದ ಯಾರ ವಾಲಿ ವಾಲಿ ಏನಂತ್ರಿ ನನಗೆ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಗಡ ಐತಿ ಹೌದಲ್ಲ ನನಗೆ ಏನು ಬೇಕಾಗಿರೋ ಒಂದ ಮಾತು ನಡೆಸ್ಕೊಡಂತ ಯಾವ ಮಾತ್ರವ ನಿಂದು ಇಲ್ಲಿ ತ್ರೇತಾಯುಗದಾಗ ರಾಮನ ಅವತಾರ ಹೌದಲ್ಲ ದ್ವಾಪಾರದಾಗ ನೀ ಕೃಷ್ಣ ಆಗಿ ಬರ್ತಿ ಕರೆ ಐತಿ ನೀ ಹೆಂಗ ಇಲ್ಲಿ ನನಗೆ ಗಿಡದ ಮರಿಗೆ ನಿಂತು ನನಗೆ ಬಾಣ ಬಿಟ್ಟು ನನಗೆ ಕೊಂದಿಯೇ ಹೌದು ಮುಂದೆ ದ್ವಾಪಾರದಾಗ ನೀ ಕೃಷ್ಣ ಆಗಿ ಬಾ ನೀ ನನ್ನ ಪ್ರಾಣ ತೆಗೆದಂಗೆ ನಿನ್ನ ನಾನು ಗಿಡದ ಮರಿಗೆ ನಿಂತು ನಿನ್ನ ಪ್ರಾಣ ನಾನು ತೆಗಿಬೇಕು ಹೌದು ಹೌದು ಮಾತು ಕರೆ ಐತ ನಿಮ್ಮಲ್ಲಿ ಸುದ್ದಿಲ್ಲ ಹತ್ಯಾವ ಗಿಡದ ಒಳಗೆ ಸೋನಾಳ ಕೇಳ ನಿಮ್ಮಲ್ಲಿ ಒಳಗೆ ತಿಗಿಡದ 3 ಮಂದಿ ಏನಪ್ಪ ಅವಾಗ ಅವನೇ ವಾಲಿ ಹೋಗಿ ಬ್ಯಾಟಿ ಆಡುವಂತ ಬ್ಯಾಡಾಗಿ ಬಂದು ಗಿಡದ ಮರಿಗೆ ನಿಂತು ಇವನ ಬಾಣ ಹೊಡೆದುಕೊಂಡು ಹೋಗದ ಹೌದು 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 ಮಾತು ಕರೆ ಮಾಡಿದ ಪಾಪ ಕರ್ಮ ದೇವರಿಗೆ ಬೆನ್ನ ಬಿಟ್ಟಿಲ್ಲ ಏ ಹೆಂಗ್ ಬಿಡತ್ರಿ ಯಾಕೆ ಬರಂಗಿಲ್ಲ ಪ್ರಬಂಧವಾಗಿ ಬಿಟ್ಟಿಲ್ಲ ನಾನೇ ಮನುಷ್ಯ ಅದೀವಿ ಹೌದು ಇದು ದೇವ್ರಂತ ದೇವರಿಗೆ ಕರ್ಮ ಬೆನ್ನ ಬಿಟ್ಟಿಲ್ಲ ಬಿಟ್ಟಿದ್ದೇವ ಅದಕ್ಕ ಇನ್ನೊಂದು ಮಾತು ಹೇಳಿ ಯಾವ ಮಾತ್ರಿ ಇನಕ ಅವ್ರು ಹಾಡುವಾಗಿ ಕರೆಂಟ್ ಹೋಗ್ಲ ಹೋಗಿದ್ದ ನಮ್ಮ ವಾದ ನೋಡ ನಮ್ಮ ವಾದ ಅಂದ್ರೆ ನಿಂಗೆ ಏನು